ओम शांति। ओम शांति। ओम शांति। ओम शांति। ओम शांति। ओम शांति। मुरली डेट जुलाई 15, 2022। प्रातः मुरली बाप दादा मधुबन। मीठे बच्चे, तुम्हारे सच्चे तीर्थ है शांतिधाम और सुखधाम। तुम्हें रूहानी पंडा सत्य तीर्थ कराने आया है। तुम राजाई और घर को याद करो। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಮ್ಮ ಸತ್ಯ ತೀರ್ಥ ಸ್ಥಾನವಾಗಿದೆ ಶಾಂತಿಧಾಮ ಹಾಗೂ ಸುಖಧಾಮ. ತಮಗೆ ಆತ್ಮಿಕ ಮಾರ್ಗದರ್ಶಕರಾಗಿರುವ ತಂದೆಯೇ ಬಂದು ಸತ್ಯ ತೀರ್ಥವನ್ನು ಮಾಡಿಸುತ್ತಿದ್ದಾರೆ, ಅಂದರೆ ತೀರ್ಥಯಾತ್ರೆಯನ್ನು ಮಾಡಿಸುತ್ತಿದ್ದಾರೆ. ತಾವು ರಾಜ್ಯವನ್ನು ಹಾಗೂ ಮನೆಯನ್ನು ನೆನಪು ಮಾಡಬೇಕು. ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಮ್ಮ ಸತ್ಯ ತೀರ್ಥಸ್ಥಾನವಾಗಿದೆ ಶಾಂತಿಧಾಮ ಹಾಗೂ ಸುಖಧಾಮ. ತಮಗೆ ಸತ್ಯ ಮಾರ್ಗದರ್ಶಕರೇ ಬಂದು ಸತ್ಯ ತೀರ್ಥ ಯಾತ್ರೆಯನ್ನು ಮಾಡಿಸುತ್ತಿದ್ದಾರೆ. ತಾವು ರಾಜ್ಯವನ್ನು ಹಾಗೂ మనేను నెనపు ಮಾಡಬೇಕು ಅಂತ ಹೇಳ್ತಿದ್ದಾರೆ. బాబా చెప్తున్నారు, మధురమైన పిల్లలారా, మీకు మీ సత్యమైన తీర్థస్థానము శాంతిధామము మరియు సుఖధామము. మీరు ఆత్మిక మార్గదర్శకులై, అంటే ఆత్మిక మార్గదర్శకులైన తండ్రియే వచ్చి సత్యమైనటువంటి తీర్థయాత్రను చేస్తున్నారు. మీరు రాజ్యము మరియు ఇంటిని స్మృతి చేయాలి. ప్రశ్న, तुम्हारी किस मेहनत को बाप ही जानते हैं? बाप ने उस मेहनत से छूटने की कौन सी युक्ति बताई है? ತಾವು ಮಕ್ಕಳ ಯಾವ ಪರಿಶ್ರಮವನ್ನು ತಂದೆ ಅರಿತುಕೊಂಡಿದ್ದಾರೆ? ತಂದೆ ಆ ಪರಿಶ್ರಮದಿಂದ ಬಿಡುಗಡೆಯಾಗಲು ಯಾವ యుక్తిಯನ್ನು ತಿಳಿಸಿಕೊಟ್ಟಿದ್ದಾರೆ? తండ్రి పిల్లల యొక్క ఏ పరిశ్రమని గుర్తించారు? ఆ పరిశ్రమ నుండి విముక్తులుగా అయ్యేటందుకు ఏ యుక్తిని తండ్రి తెలిపించారు? ಯಾವ ಪರಿಶ್ರಮದಿಂದ ಬಿಡಿಸಿದ್ದಾರೆ ಬಾಬಾ ನಮ್ಮನ್ನು? उत्तर, बाप जानते हैं बच्चों ने आधा कल्प भक्ति मार्ग में दर दर भटक कर बहुत ठोकरें खाई है. बहुत मेहनत करते भी प्राप्ति अल्पकाल क्षण भंगुर ही हुई है. एकदम जंगल में जाकर फंस गए हैं. विकारों रूपी डाकुओं ने लूट लिया है. अब बाप इस मेहनत से छूटने की युक्ति बताते हैं. बच्चे, सिर्फ मुझे याद करो, मेरे ही सच्ची सगाई करो. इस बेहद की सगाई में ही मजा है. देह अभिमान रूपी बड़े डाकू से बचने के लिए अपने को इस देह से न्यारी आत्मा समझो. ಬಾಬಾ ಹೇಳ್ತಿದ್ದಾರೆ, ತಂದೆ ತಿಳ್ಕೊಂಡಿದ್ದಾರೆ, ಮಕ್ಕಳು ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಕ್ಷಣ ಕ್ಷಣ ಅಲೆದಾಡುತ್ತಾ, ಎಲ್ಲ ಕಡೆ ಅಲೆದಾಡುತ್ತಾ, ಇಲ್ಲಿ ಅಲ್ಲಿ ಅಲೆದಾಡುತ್ತಾ ತುಂಬ ಮೋಸ ಹೋಗ್ಬಿಟ್ಟಿದ್ದಾರೆ. ಬಾಲ ಪರಿಶ್ರಮವನ್ನು ಪಟ್ಟಿದ್ರೂ ಸಹ ಪ್ರಾಪ್ತಿ ಅಲ್ಪಕಾಲಕ್ಕೆ ಕ್ಷಣ ಭಂಗೂರ ಸುಖ ಮಾತ್ರ ಪ್ರಾಪ್ತಿಯಾಗಿದೆ. ಪೂರ್ತಿ ಕಾಡಿನಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ರು ಅಂತ ಹೇಳ್ತಿದ್ದಾರೆ. ವಿಕಾರಗಳ ರೂಪಿ ಕಲ್ಲರು ಬಂದು ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು. ಈಗ ಎಷ್ಟೊಂದು ಪರಿಶ್ರಮ ಪಡ್ತಾ ಇದ್ರಲ್ಲ, ಈ ಪರಿಶ್ರಮ ತಂದೆ ಮುಕ್ತರನ್ನಾಗಿ ಮಾಡಲಿಕ್ಕೆ ಒಂದು ಯುಕ್ತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ಯುಕ್ತಿ ಏನು ಅಂತಂದರೆ, ಕೇವಲ ನನ್ನ ನೆನಪು ಮಾಡಿ. ಶಿವಬಾಬಾ ಹೇಳ್ತಿದ್ದಾರೆ, ನನ್ನ ನೆನಪು ಮಾಡಿ, ನನ್ನ ಜೊತೆ ಸತ್ಯವಾಗಿರುವ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳಿ. ಈ ಬೇಹದ್ದಿನ ನಿಶ್ಚಿತಾರ್ಥದಲ್ಲಿಯೇ ಮಜಾ ಇದೆ, ಆನಂದ ಇದೆ. ದೇಹ ಅಭಿಮಾನದ ರೂಪಿ ಅತಿ ದೊಡ್ಡ ಕಲ್ಲರು ಬಂದು
ನಿಮ್ಮನ್ನು ಲೂಟಿ ಮಾಡಿಕೊಂಡಿರುವಂಥ ಕಾರಣ ಅವರಿಂದ ರಕ್ಷಣೆ ಮಾಡಲು ದೇಹದಿಂದ ಭಿನ್ನ ಆಗಿದ್ದೇನೆ, ನಾನು ಆತ್ಮನಾಗಿದ್ದೇನೆ ಎಂದು ತಿಳಿದುಕೊಳ್ಳಿರಿ ಅಂತ ಹೇಳ್ತಿದ್ದಾರೆ. ಒಂದು ತಂದೆ ನೆನಪು ಮಾಡಬೇಕು, ಹಾಗೂ ದೇಹದಿಂದ ಭಿನ್ನರಾಗಿ ಆತ್ಮಾಭಿಮಾನಿ ಆಗಬೇಕು. ಈ ಯುಕ್ತಿಯನ್ನು ತಿಳಿಸ್ಕೊಟ್ಟು ತಂದೆ ಅನೇಕ ಜನ್ಮಗಳಿಂದ ನಾವು ಪಟ್ಟಿರುವಂತಹ ಪರಿಶ್ರಮದಿಂದ ಮುಕ್ತರನ್ನಾಗಿ ಮಾಡ್ತಿದ್ದಾರೆ. బాబా చెప్తున్నారు, అర్ధకల్పము భక్తి మార్గంలో పిల్లలు చాలా మోసపోతూ వచ్చారు, క్షణక్షణం కూడా దెబ్బలు తింటూ వచ్చేసారు. కావున ఇప్పుడు తండ్రి ఆ పరిశ్రమ నుండి విముక్తులు చేయడానికి ఒకే ఒక యుక్తిని చెప్తున్నారు. పిల్లలారా, కేవలం నన్నొక్కడే స్మృతి చేయండి. ఇప్పుడు నన్నొక్కడితోనే నాకొడితోనే సత్యమైనటువంటి నిశ్చితార్థం చేసుకోండి. దేహ అభిమాన రూపి దొంగలు వచ్చేసి మోసగించారు. కావున వారి నుండి రక్షణ పొందుకోవాలంటే దేహం నుండి భిన్నమైన ఆత్మ అని భావించండి. గీత్ ఓం నమః శివాయ. ओम शांति. बच्चों को रिफ्रेश करने के लिए रिकॉर्ड भी काफ़ी होती है, इसलिए बात कहते हैं. और फर्नीचर आदि तो घर में लाया जाता है. 5 या 7 रिकॉर्ड भी घर में रखो. बाल बच्चे भी रिकॉर्ड सुने तो भी नशा चढ़े. महिमा तो सारी एक बात की है, परंतु इस समय कोई उनको नहीं जानते हैं. ಬಾಬಾ ಹೇಳ್ತಾರೆ, ಮಕ್ಕಳನ್ನು ರಿಫ್ರೆಶ್ ಮಾಡಲಿಕ್ಕೆ ಈ ಹಾಡುಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಆ ಕಾಲದಲ್ಲಿ ತುಂಬ ಸ್ವಲ್ಪ ಟೆಕ್ನಿಕಲ್ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲದೆ ಇರೋಂಥ ಬಾಬಾ ಹೇಳ್ತಿದ್ರು 5-6 ಹಾಡುಗಳಿದ್ದರೂ ಕೂಡ ಸಾಕಾಗುತ್ತೆ, ರೆಕಾರ್ಡಿಂಗ್ಸ್ ಇದ್ದರೂ ಕೂಡ ಸಾಕಾಗುತ್ತೆ, ಮಕ್ಕಳು ಕೇಳುತ್ತಾರಲ್ಲ ಮನೆಯಲ್ಲಿ, ಅದರಲ್ಲೂ ಕೂಡ ತುಂಬ ನಶೆ ಇರುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಸಮಯದಲ್ಲಿ ಆ ಪರಮಾತ್ಮನ ಬಗ್ಗೆ ಎಷ್ಟೇ ಮಹಿಮೆ ಮಾಡಿದ್ರೂ ಕೂಡ ಅವ್ರ ಬಗ್ಗೆ ಯಾರೂ ಸತ್ಯವಾಗಿ ಅರಿತುಕೊಂಡಿಲ್ಲ. और तो मनुष्यों की महिमा भी करते हैं. फॉरेन के कोई आदमी आते हैं तो उनके दर्शन के लिए जाते हैं. बाप को सिर्फ बच्चे ही जानते हैं. ನೋಡಿ, ಮನುಷ್ಯರು ಕೇವಲ ಒಬ್ಬ ಭಗವಂತನ ಮಹಿಮೆನೇ ಮಾಡಲಿಲ್ಲ, ಎಲ್ಲರದು ಮಾಡಿದ್ರ ಜೊತೆಯಲ್ಲಿ ಭಗವಂತನನ್ನು ಮಾಡಿದ್ರು ಅಷ್ಟೇ ಅಂತ ಹೇಳ್ತಿದ್ದಾರೆ. ಮನುಷ್ಯರದು ಕೂಡ ಮಾಡುತ್ತಾ ಬಂದು, ಈಗ ಯಾರಾದರೂ ಫಾರಿನಿಂದ ಬಂದಿದ್ದಾರೆ ಅಂದರೆ ಅವ್ರು ನೋಡಲಿಕ್ಕೆ ಎಷ್ಟು ಓಡೋಡಿ ಹೋಗ್ತಾರಲ್ವ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಪ್ರಪಂಚದಲ್ಲಿರುವಂಥವ್ರು ಯಾರೊಬ್ಬರೂ ಕೂಡ ಸತ್ಯ ಪರಮಾತ್ಮನ ಬಗ್ಗೆ ಅರ್ಥಕೊಂಡಿಲ್ಲ, ಆದರೆ ಅವ್ರ మక్కలాగిರುವಂಥ ನೀವು మాత్ర అర్థಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ. బాబా చెప్తున్నారు, పిల్లల్ని రిఫ్రెష్ చేయడానికి పాటలు కూడా చాలా బాగుంటాయి. 5-7 పాటలు ఉన్నా కూడా మీరు ఇంట్లో వేస్తూ ఉన్నా కూడా మీ పిల్లలు కూడా వింటారు, వారికి కూడా నశిస్తుంది అంటున్నారు. కానీ భక్తి మార్గంలో ఎన్ని పాటలు రాసినా ఎన్ని మహిమ చేసినా వారి గురించి ఎవ్వరేం తెలుసుకోలేదు, కానీ వారి పిల్లలైన మీరు తెలుసుకున్నారు. एक ही बाप है जो पतित दुनिया से पावन दुनिया में ले जाते हैं. पतित दुनिया है विषय सागर, पावन दुनिया है क्षीर सागर. तो मीठे मीठे बच्चे, तुम यह भी निश्चय करते हो कि हमको अब श्रीमत मिली है, रूहानी पंडा मिला है, जिस्मानी पंडे है जिस्मानी यात्रा कराने के लिए. मनुष्य कितने यज्ञ तीर्थ आदि करते आए हैं, परंतु फायदा तो कुछ नहीं. तुम बच्चों की बुद्धि में यह ज्ञान रहना चाहिए जिससे खुशी रहे. जन्म जन्मांतर कितने तीर्थ किए हैं, परंतु सच्चा तीर्थ एक ही है अथवा 2 कहो, और कराने वाला है बाप. वह समझते हैं यज्ञ तप तीर्थ करने से भगवान मिलेगा. अच्छा, वह कहाँ ले जाएगा? कहाँ ले जाएगा? ಬಾಬಾ ಹೇಳ್ತಿದ್ದಾರೆ, ಇದು ಪತಿತ ಪ್ರಪಂಚ ವಿಷಯ ಸಾಗರವಾಗಿದೆ ಹಾಗೂ ಪಾವನ ಪ್ರಪಂಚ ಕ್ಷೀರ ಸಾಗರವಾಗಿದೆ. ತಂದೆ ಬಂದು ಆ ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಈಗ ಮಧುರಾತಿ ಮಧುರ ಮಕ್ಕಳಿಗೆ ನಿಶ್ಚಯ ಆಗಿಬಿಟ್ಟಿದೆ, ನಮಗೀಗ ಆ ತಂದೆಯಿಂದನೇ ಶ್ರೀಮತ ಸಿಗ್ತಿದೆ ಅಂತ. ಆ ಆತ್ಮಿಕ ಮಾರ್ಗದರ್ಶಕರೇ ಬಂದಿದ್ದಾರೆ, ನಮಗೆ ಸತ್ಯವಾಗಿರುವ ಮಾರ್ಗವನ್ನು ತಿಳಿಸ್ಕೊಡ್ತಿದ್ದಾರೆ. ಮನುಷ್ಯರು ಎಷ್ಟೊಂದು ತೀರ್ಥ ಯಾತ್ರೆಗಳನ್ನು ಮಾಡುತ್ತೆ, ಆದರೆ ಏನು ಲಾಭ ಆಯಿತು? ಏನೂ ಲಾಭ ಆಗಿಲ್ಲ. ಇನ್ನೂ ಲಾಭ ಹೇಳ್ತಾರೆ, ನೀವೇ ನಷ್ಟ ಮಾಡ್ಕೊಳ್ತೀವಿ. ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್
ಎನರ್ಜಿ ಎಷ್ಟೊಂದು ಬಾಬಾ ಹೇಳ್ತಾರಲ್ಲ. ಬಾಬಾ ಹೇಳ್ತಾರೆ, ಆದರೆ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ, ಇದರಿಂದ ಖುಷಿ ಆಗುತ್ತೆ. ಜನ್ಮ ಜನ್ಮಾಂತರ ನೀವು ಎಷ್ಟೊಂದು ತೀರ್ಥವನ್ನು ಮಾಡಿದ್ರಿ, ಆದರೆ ಸತ್ಯ ತೀರ್ಥ ಸ್ನಾನ ಒಂದಾದರೂ ಹೇಳಿ ಅಥವಾ ಎರಡಾದರೂ ಕೂಡ ಹೇಳಿ, ಇಷ್ಟೇ ಇರೋದು ಅಂತ ಹೇಳ್ತಾರೆ. ಯಾವುದದು? ಶಾಂತಿಧಾಮ, ಸುಖಧಾಮ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಯಜ್ಞ ತಪ ಇತ್ಯಾದಿಗಳಿಂದ ಭಗವಂತ ಸಿಗುವುದಿಲ್ಲ. ಸ್ವಯಂ ಆ ತಂದೆ ಈ ಸಮಯದಲ್ಲಿ ಬಂದಿದ್ದಾರೆ. ಬಂದು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಜರೂರ್ ಅಪ್ನೆ ಗರ್ ಹಿ ಲೇ ಜಾಯೆಂಗೆ. ಅವ್ರ ಮನೆಗೆ ತಾನೇ కర్ಕೊಂಡು ಹೋಗ್ತಾರೆ. ఏకెందుకు అదే సత్య తీర్థస్థానం. బాబా అంటున్నారు, భక్తి మార్గంలో మీరు యజ్ఞ తప ఇత్యాది ఎన్నో చేశారు, కానీ భగవంతుడు లభించలేదు. కానీ ఈ సమయంలో లభించారు. వారి ఆత్మిక మార్గదర్శకులే ఇంటికి తీసుకెళ్తున్నారు. वास्तव में सच्चा सच्चा तीर्थ है सुखधाम और शांतिधाम. तो बच्चों की बुद्धि में है कि हम सच्चे सच्चे तीर्थों को याद करना है. यही मन मनाभव है. ಈಗ ಮಕ್ಕಳ ಬುದ್ಧಿಯಲ್ಲಿದೆ, ಸತ್ಯವಾಗಿರುವ ತೀರ್ಥ ಸ್ಥಾನವನ್ನು ನೆನಪು ಮಾಡುವುದು ಮನ್ಮನಾಭವವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಹೇಳ್ತಾರಲ್ಲ, ನಿನ್ನೆ ಕೂಡ ಲಾಸ್ಟಲ್ಲಿ ಬಾಬಾ ಏನಂತ ಹೇಳಿದ್ರು ಹೇಳಿ? ಮನ್ಮನಾಭವ ಮಧ್ಯಾಜೀಭವ ಅಂತಾನೆ ಹೇಳಿದ್ರು. ಅಂದರೆ ಒಬ್ಬ ತಂದೆ ನೆನಪು ಮಾಡಬೇಕು, ಮತ್ತು ಅವರು ಕೊಡುವ ಆಸ್ತಿಯ ನೆನಪು ಮಾಡಬೇಕು ಅಂತ. बच्चे जानते हैं हम अभी तीर्थों पर जा रहे हैं. बाप कहते हैं अपने घर को और राजाई को याद करो. स्वर्ग का रचयिता एक बाप ही है, उसको ही हेवनली गॉडफादर कहा जाता है. इसलिए पूछा जाता है, हेवनली गॉडफादर से आपका क्या संबंध है? अगर सिर्फ तुम पूछेंगे कि गॉडफादर से तुम पहचानते हो तो जट कह देंगे हाँ वह सर्वव्यापी. तो यह समझाने की युक्ति रची जाती है कि बच्चों को सहज हो. तकलीफ तो बहुत देखी है ना. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಮಕ್ಕಳು ಮನೆಯನ್ನು ಹಾಗೂ ರಾಜ್ಯವನ್ನು ನೆನಪು ಮಾಡಬೇಕು. ಸ್ವರ್ಗದ ರಚಯಿತ ಒಬ್ಬ ತಂದೆಯಾಗಿದ್ದಾರೆ. ಅವರೇ ಸ್ವರ್ಗದ ರಚಯಿತ ಆಗಿರುವಂಥ ಕಾರಣ ನೀವು ಕೇಳಬಹುದು, ಸ್ವರ್ಗದ ರಚಯಿತನಾಗಿರುವ ಭಗವಂತನ ಜೊತೆಯಲ್ಲಿ ತಮಗೇನು ಸಂಬಂಧ ಅಂತ. ಕೇವಲ ಭಗವಂತ ಆಗಿರುವಂಥ ತಂದೆ ಜೊತೆ ನಿಮಗೇನು ಸಂಬಂಧ ಅಂದರೆ ಹೇಳ್ಬಿಡ್ತಾರೆ ಅವ್ರು ಸರ್ವವ್ಯಾಪಿ ಅಂತ. ಆದರೆ ಸ್ವರ್ಗದ ರಚಯಿತ ಆಗಿರುವ ಭಗವಂತ ತಂದೆಯ ಜೊತೆಯಲ್ಲಿ ತಮ್ಮಿರೋ ಸಂಬಂಧ ಏನು ಅಂತ ಕೇಳಿ ಅಂತ ಹೇಳ್ತಾರೆ ಬಾಬಾ. ಇದರಲ್ಲಿ ಅವ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ. ಇದು ಕೂಡ ಮಕ್ಕಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಹಜ ಆಗಬೇಕು ಅಂತ ಯುಕ್ತಿಯನ್ನು ರಚನೆ ಮಾಡ್ತಾ ಇದ್ದೇನೆ. ಮಕ್ಕಳಂತೂ ತುಂಬ ಪರಿಶ್ರಮ ಪಟ್ಟಿದ್ದಾರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಎಷ್ಟು ಜನ್ಮದ ಪರಿಶ್ರಮ? आधा कल्प 63 जन्म तुम असली मत पर चलते हो. पुरुषार्थ तो किया जाता है अच्छी प्रारब्ध पाने के लिए, परंतु तुम जानते हो अभी हमारी चढ़ती कला हुई नहीं है और ही गिरते आए हैं. कितना माता मारते रहते हैं, भक्ति मार्ग में कितना मेहनत की, दर दर भटकते हो. बाप जानते हैं बच्चों ने बहुत मेहनत की है, बहुत तकलीफ उठाई है, 63 जन्म बहुत धक्के खाए हैं. जैसे सन्यासी लोग कहते हैं इस दुनिया में कागवृष्ट समान सुख है, वैसे तुमने जो इतनी मेहनत की थोड़ा सा अल्पकाल माना का सुख मिला, क्योंकि साक्षात्कार हुआ, थोड़ा सा सुख हुआ. अब तो बात कहते बच्चे तुमने बहुत ठोकर खाई है, एकदम जंगल में जाकर फंसे थे. जंगलों के डाकुओं ने आपको लूट लिया है. इस जंगल में कई तुमको लूटने वाले डाकू मिलते हैं. सबसे पहले आता है देह अभिमान. इसके साथ ही कितने बड़े डाकू है. यह भी आदि मध्य अंत्य दुख देने वाले नंबर 1 डाकू है. यह किसी को पता नहीं है. तुम कहते हो यह बड़े से बड़े डाकू है. मनुष्य कहते हैं यह डाकपना जरूर चाहिए. बाप कहते हैं इन डाकुओं ने क्या तुम्हारी हालत कर दी है. एक दो को काम कटारी से मारते हैं, कितना खर्च करते हैं, धक्का खाते खाते अब क्या हाल हो गया. अब यह तो बेहद की बातें हैं. हाँ, आज बच्चा जन्मा खुशी हुई, कल मर जाता तो रोना लग पड़ते हैं. दुनिया की हालत देखो अब क्या है. ಬಾಬಾ ಹೇಳ್ತಿದ್ದಾರೆ, ಈಗ ನೀವು 63 ಜನ್ಮಗಳಿಂದ ಅಸುರಿ ಮತದಂತೆ ನಡೀತಾ ಬಂದ್ರಿ.
ಈಗ ನೀವು ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ, ಒಳ್ಳೆಯ ಪ್ರಾರಬ್ಧವನ್ನು ಮಾಡಿಕೊಳ್ಳಿ. ಹೇಳ್ಬೇಕಂದ್ರೆ ಇಲ್ಲಿವರೆಗೂ ಕೂಡ ನೀವು ಇಳ್ಕೊಳ್ತಾನೆ ಬಂದ್ರಿ, ಎಲ್ಲಿವರೆಗೂ ಕ್ಷಣ ಕ್ಷಣ ಕೂಡ ಅಂದರೆ ಅಲ್ಲಿ ಇಲ್ಲಿ ಅಳೆದಾಡ್ತಾನೇ ಬರ್ತಾ ಇದ್ರಿ ನೀವು ಅಂತ ಹೇಳ್ತಾರೆ. 63 ಜನ್ಮದ ಮೋಸ ಹೋಗಿದ್ದೀರಿ. ಹಿಂಗೆ ಸನ್ಯಾಸಿರು ಹೇಳ್ತಾರಲ್ಲ, ಈ ಸೃಷ್ಟಿಯಲ್ಲಿ ಕಾಗವೃಷ್ಟ ಸಮಾನ ಸುಖವಿದೆ ಅಂತ. ಅದೇ ರೀತಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಪಟ್ಟಿರುವಂತಹ ಪರಿಶ್ರಮ, ಇದರಲ್ಲಿ ನಿಮ್ಗೆ ಸಿಕ್ಕಿರುವಂಥ ಸುಖ ಹೇಳಬೇಕು ಅಂತಂದ್ರೆ ಅದರ ಸಮವೇ ಆಗುತ್ತೆ. ಎಲ್ಲೋ ಸಾಕ್ಷಾತ್ಕಾರದಿಂದಲೋ ಎಲ್ಲೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಸುಖ ಸಿಕ್ಕಿದೆ ಅಷ್ಟೇ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳು ಎಷ್ಟು ಮೋಸ ಹೋಗಿದ್ರಲ್ಲ. ಈ ಪೂರ್ತಿ ಒಂದು ಪ್ರಪಂಚ ಒಂದು ಕಾಡಾಗಿತ್ತು. ಕಾಡಿನಲ್ಲಿ ಯಾರು ಇರ್ತಾರೆ? ಕಳ್ಳರು ಇರ್ತಾರಲ್ವಾ. ಬಾಬಾ ಹೇಳ್ತಾರೆ, ಈ ಕಾಡಿನಲ್ಲಿ ಕಳ್ಳರು ತುಂಬ ಜನ ಇದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇ ಕಳ್ಳ ದೇಹ ಅಭಿಮಾನ ಅಂತ ಹೇಳ್ತಾರೆ. ಆಮೇಲೆ ಇತ್ಯಾದಿ ತುಂಬ ತುಂಬ ದೊಡ್ಡ ಕಳ್ಳರು ಕೂಡ ಇದ್ದಾರೆ. ಅಂದರೆ ಯಾರು? ವಿಕಾರಗಳು. ಪ್ರಪಂಚದವ್ರು ಹೇಳ್ತಾರೆ, ಈ ಥರ ವಿಕಾರಗಳು ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಬಾಬಾ ತಿಳಿಸಿದ್ರು, ಕಳ್ಳರಿಲ್ಲದೆ ಕಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಪಂಚದವ್ರು ಹೇಳ್ತಾರೆ. ಆದರೆ ಇದರಲ್ಲಿ ನೀವು ಮೋಸ ಹೋಗ್ತಾ ಬಂದ್ರಿ, ಎಷ್ಟೊಂದು ಖರ್ಚು ಮಾಡುತ್ತಾರೆ. ಆದರೆ ಈ ಪ್ರಪಂಚದಲ್ಲಿ ಇರುವುದೇ ದುಃಖ ಅಂತ ಹೇಳ್ತಿದ್ದಾರೆ ಬಾಬಾ. ಮಗು ಹುಟ್ರೆ ಖುಷಿ, ಆಮೇಲೆ ಅವ್ನು ಸತ್ತರೆ ಎಷ್ಟು ದುಃಖ ಆಗುತ್ತೆ. ಈ ಪ್ರಪಂಚದ ಪರಿಸ್ಥಿತಿನೇ ಹಿಂಗೆ ಅಂತ ಬಾಬಾ ಹೇಳ್ತಾರೆ. ದುಃಖ ಸುಖ ಕ್ಷಣ క్షణದಲ್ಲೇ బదలావణ ಆಗ್ತಿರುತ್ತೆ ಅಂತ ಹೇಳ್ತಿದ್ದಾರೆ. అంటే బాబా చెప్తున్నారు, 63 జన్మలుగా మీరు ఎంతో మోసపోయారు. ఈ ప్రపంచంలో ఎంతోమంది దొంగలు ఉన్నారు. ఇది ఒక అడవి లాంటిది, వికారాల దొంగలు. దాంట్లో మొదటిది దేహ అభిమానం అని చెప్తున్నారు బాబా. अब तुम जानते हो बाबा आया हुआ है, वही सदगुरु है. वो गुरु लोग तो अनेक प्रकार के हैं, रास्ता बताते हैं. जप तप दान पुण्य आदि करने से भगवान मिलेगा, परंतु उसमें कितना खर्च लगता है. यहाँ कोई खर्च नहीं, सिर्फ कहते हैं बाप को याद करो. यह सच्ची सगाई है. कन्या की सगाई होती है ना, उनको क्या पता किससे सगाई होगी. यह भी कहते हैं कि भगवान साजन आएगा ज़रूर, परंतु जानते नहीं. वह है हद की बातें. इस बेहद की सगाई में कितना मज़ा है. ಬಾಬಾ ಹೇಳ್ತಾರೆ, ಹೊರಗಡೆ ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯ ಯಜ್ಞ ತಪ ಇತ್ಯಾದಿ ಎಷ್ಟು ಮಾಡಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ. ಒಂದು ಚಿಕ್ಕ ಯಜ್ಞ ಏನಿಲ್ಲ, ನಾರ್ಮಲ್ ಆಗಿ ಏನೊಂದು ಯಜ್ಞ ಮಾಡಬೇಕಂದ್ರೂ ಕೂಡ 10-20 ಸಾವಿರ ಆಗೋಗುತ್ತೆ ಅಲ್ವಾ. ಆ ರೀತಿ ಎಷ್ಟೋ ಜನ್ಮಗಳಿಂದ ನೀವು ಎಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದ್ರಿ ಅಂತ ಬಾಬಾ ಹೇಳ್ತಾರೆ. ಅಂದರೆ ಬಾಬಾ ನೇತಿರಿ 20 ಸಾವಿರ ಆಗುತ್ತೆ ಅಂತ ಹೇಳಿಲ್ಲ. ಅಂದರೆ ನಾರ್ಮಲ್ ಎಷ್ಟೊಂದು ಖರ್ಚಾಗುತ್ತೆ ಅಲ್ವಾ. ಏನೇ ಮಾಡಿದ್ರೂ ಕೂಡ ಈ ಪ್ರಪಂಚದಲ್ಲಿ ಪ್ರತಿಫಲ ನಿಮಗಿರುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ತಂದೆ ಎಷ್ಟು ಖರ್ಚು ಮಾಡಿಸ್ತಾರೆ ನಿಮ್ಮ ಹತ್ರ? ಒಂದು ಪೈಸಾನೂ ಖರ್ಚು ಮಾಡಿಸಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಏನೋ ಖರ್ಚಿಲ್ಲ, ಕೇವಲ ಒಬ್ಬ ತಂದೆ ನೆನಪು ಮಾಡೋದು. ಹಾಗೂ ಇಲ್ಲಿ ತಂದೆ ಜೊತೆ ಇಷ್ಟು ಸತ್ಯವಾಗಿರುವ ನಿಶ್ಚಿತಾರ್ಥ ಆಗುತ್ತಲ್ವ. ಹೊರಗಡೆ ಕನ್ಯೆಗೆ ಯಾರ ಜೊತೆ ನಿಶ್ಚಿತಾರ್ಥ ಆಗುತ್ತೆ ಅಂತ ಗೊತ್ತಿರುವುದಿಲ್ಲ. ಇನ್ನೂ ಹೇಳ್ತಾರೆ, ಭಗವಂತನೇ ನನ್ನ ಪ್ರೀತಮ ಬರ್ತಾರೆ ಅಂತ. ಆದರೆ ಆ ರೀತಿ ಯಾರು ಭಾವನೆ ಇಟ್ಕೊಳ್ಳೋದಿಲ್ಲ, ಕೇವಲ ಹೇಳಿಕೆ ಅಂತೂ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಆದರೆ ಹದ್ದಿನ ಮಾತದು, ಈ ಬೇಹದ್ದಿನ ನಿಶ್ಚಿತಾರ್ಥದಲ್ಲಿ ಎಷ್ಟು ಮಜಾ ಇದೆಯಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. बाप कहते हैं मैं तुमको श्रीमत देता हूँ तो उस पर सबको चलना पड़े. तुम जानते हो कल्प कल्प श्रीमत मिलने से ही भारत श्रेष्ठ बनता है. ತಂದೆ ಹೇಳ್ತಾರೆ, ನಾನು ನಿಮ್ಮ ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತೇನೆ, ನೀವೆಲ್ಲರೂ ಕೂಡ ಅದರಂತೆ ನಡೀರಿ ಅಂತ ಹೇಳ್ತಿದ್ದಾರೆ. ಈಗ ಕಲ್ಪವೂ ಕೂಡ ನಮಗೆ ಶ್ರೀಮತ ಸಿಕ್ಕಿದೆ, ಭಾರತ ದೇಶವನ್ನು ಶ್ರೇಷ್ಠ ಮಾಡೋದಕ್ಕಾಗಿ. ಭಾರತ ದೇಶವನ್ನು ಸ್ವರ್ಗ ಅಂತ ಹೇಳಲಾಗುತ್ತಲ್ಲ. ಸೆನ್ಸಿಬಲ್ ಜೋ ಹೇ ವಾ ಸಮझेंगे ಬರೋಬರ್ ಪ್ಯಾರಡೈಸ್ ಭಾರತ್ ಹಿತ. ಸ್ವರ್ಗ ಅಂತ ಹೇಳ್ತೀವಿ ಅಂತಂದರೆ ಇದೇ ಭಾರತ ದೇಶ ಸ್ವರ್ಗವಾಗಿತ್ತು ಅಂತ ಯಾರು ಬುದ್ಧಿವಂತರಿದ್ದಾರೋ ಅವರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ. भारत में ही गॉड गॉडेज का राज्य था. तुम उन्हें समझा सकते हो कि भारत जब हेवन था उस समय तुम थे नहीं और कोई भी नेचुरल नहीं थी. गॉड गॉडेज का राज्य समझते थे. कृष्ण को ही कभी लॉर्ड कभी गॉड कह देते हैं. श्री कृष्ण का ही मान है. लॉर्ड क्या कहते, क्यों कहते हैं? क्योंकि उनको भगवान समझते हैं. गीता के भगवान ने सबको सद्गति दी. नाम कृष्ण का डाल दिया क्योंकि कृष्ण का बहुत मान है.
कहते हैं कृष्ण सावरा कृष्ण गोरा श्याम सुंदर, कैसे कैसे काले चित्र बनाते हैं। काली माता बनाई है कलकत्ता की, आसपास जहाँ तहाँ काली के ही मंदिर होंगे। जगदम्बा के चित्र भी किस्म किस्म के बनाते हैं। अभी तुम्हारी बुद्धि खुल गई है, या कौन बैठकर समझाते हैं। ಬಾಬಾ ಹೇಳ್ತಿದ್ದಾರೆ, ಈಗ ಭಾರತ ದೇಶ ಸ್ವರ್ಗವಾಗಿತ್ತು, ಭಾರತ ದೇಶದಲ್ಲಿ ದೇವತೆಯರಿದ್ರು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಯಾರಿಗೂ ಕೂಡ ದೇವತೆಯರ ಬಗ್ಗೆ ತಿಳಿದಿಲ್ಲ, ಏಕೆಂದರೆ ದೇವತೆಯರದ್ದ ಇವರು ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಕೇವಲ ಕೃಷ್ಣನ ಮಾತ್ರ ಭಗವಂತ ಅಂತ ಹೇಳಿಬಿಡ್ತಾರೆ, ಲಾರ್ಡ್ ಗಾಡ್ ಅಂತ ಹೇಳಿಬಿಡ್ತಾರೆ. ಯಾಕೆ ಅಂತಂದರೆ ಅವರೇ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಗೀತೆಯಲ್ಲೂ ಕೂಡ ಭಗವಂತನಿಂದ ಸದ್ಗತಿ ಆಯಿತು ಅಂತ ಹೇಳ್ತಾರೆ, ಆದರೆ ಆ ಭಗವಂತನೇ ಕೃಷ್ಣ ಅಂತ ಬರೆದಿರೋದಲ್ಲಿ ತಪ್ಪು. ಅದಕ್ಕೋಸ್ಕರ ಅದರ ಮಹಿಮೆ ತುಂಬ ಜಾಸ್ತಿ, ಕೃಷ್ಣನ ಮಹಿಮೆ ಜಾಸ್ತಿ ಆಗಿಬಿಟ್ಲಿ. ಗೀತೆಯಲ್ಲಿ ಕೃಷ್ಣನ ಹೆಸರಿಲ್ಲ ಅಂದರೆ ಕೃಷ್ಣನಿಗಿಷ್ಟು ಗೌರವ ಸಿಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಅವರಿಗೆ ಈ ಹೆಸರು ಅಂದರೆ ಗೀತೆಯಲ್ಲಿ ಕೃಷ್ಣ ಹೆಸರು ಬರೆದಿರುವಂಥ ಕಾರಣ ಇಷ್ಟು ಪ್ರಸಿದ್ಧ ಅವರಾಗ್ಬಿಟ್ಟಿದ್ದಾರೆ. ಈಗ ಕೃಷ್ಣನಿಗೆ ಎಷ್ಟು ಮಹಿಮೆ ಮಾಡ್ತಾರೆ. ಕೃಷ್ಣನಿಗೆ ಬೆಳ್ಳಿಗಿದ್ದಂಗೂ ತೋರಿಸ್ತಾರೆ, ಕಪ್ಪಗಿದ್ದಂಗೂ ತೋರಿಸ್ತಾರೆ, ಶ್ಯಾಮ ಸುಂದರ ಅಂತ ಕೂಡ ಹೇಳುತ್ತಾರೆ. ಅವ್ರದ್ದು ಬಾಬಾ ಹೇಳ್ತಿದ್ದಾರೆ ಎಷ್ಟೊಂದು ಮಹಿಮೆ ಇದೆ ಅವ್ರದ್ದೇ ಅಲ್ಲದೆ. ಕಾಳಿ ಮಾತೆಯದು ಕೂಡ ಕಲ್ಕತ್ತೆಯಲ್ಲೂ ಕೂಡ ಎಷ್ಟೊಂದು ಮಹಿಮೆ ಇದೆ ಅಂತ ಬಾಬಾ ಹೇಳ್ತಾರೆ. ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಆ ಕಾಳಿಯ ಮಂದಿರಗಳೇ ಇದೆ. ಜಗದಂಬನ ಚಿತ್ರಗಳು ಕೂಡ ಭಿನ್ನ ಭಿನ್ನವಾಗಿರೋದು ಮಾಡುತ್ತೆ. ಬಾಬಾ ಹೇಳ್ತಾರೆ ಎಷ್ಟೇ ಮಾಡಿದ್ರು, ಎಷ್ಟೇ ಚಿತ್ರ ಮಾಡಿದ್ರು, ಎಷ್ಟೇ ಮಹಿಮೆ ಮಾಡಿದ್ರು ಕೂಡ ಯಾರ ಬುದ್ಧಿಯಲ್ಲೂ ಕೂಡ ಜ್ಞಾನ ಇಲ್ಲ. ಆದರೆ ಈ ಸಮಯದಲ್ಲಿ ತಮ್ಮ ಬುದ್ಧಿಯ ಬೀಗ ತೆರೆಯಲಾಯಿತು. ಯಾರು ಬಂದು ತೆಗೆದ್ರು, ಯಾರು ಅರ್ಥ ಮಾಡಿಸಿದ್ರು, ಯಾರು ಅರ್ಥ ಮಾಡಿಸಿದ್ದು? सदगुरु, सत बाबा, सत शिक्षक, उनका नाम है सच, सच बोलने वाले, सच जानने वाले। ग्रंथ सुखमणि ने उनकी बहुत महिमा की, वह आकर समझाते तो बहुत सहज है तो, और मनुष्य को सच्चा बनाते हैं, सचखंड स्थापन करते हैं। तुम अब सच बताते हो, सिख लोग भी समझाएंगे तो बहुत अच्छी तरह समझेंगे, वह अकाल तख्त तो भी मानेंगे। सत श्री अकाल का तख्त यह है, बेचारों को कुछ भी पता नहीं है कि सत श्री अकाल किस तख्त पर बैठते हैं। आत्मा शरीर रूपी तख्त पर बैठती है, यह कितना बड़ा तख्त है। ನೋಡಿ ಬಾಬಾ ಹೇಳ್ತಾರೆ, ಸತ್ಯ ತಂದೆಯೇ ಸತ್ಯ ಶಿಕ್ಷಕನೇ ಬಂದು ನಮ್ಗೆ ಓದಿಸ್ತಿದ್ದಾರೆ. ಶಿವಬಾಬಾ ಸತ್ಯ ಹೇಳ್ತಾರೆ, ಸುಳ್ಳು ಹೇಳ್ತಾರೆ? ಸುಳ್ಳು ಹೇಳ್ತಾರೆ. ಸತ್ಯ ಹೇಳುವಂಥವ್ರು, ಸತ್ಯವನ್ನು ಸತ್ಯ ತಿಳುವಳಿಕೆಯನ್ನು ಕೊಡುವಂಥವರೇ ಅಲ್ವಾ ಶಿವಬಾಬಾ ಆಗಿದ್ದಾರೆ. ಅವರೇ ಬಂದು ತಿಳಿಸುವಂಥ ಈ ಸತ್ಯವನ್ನು ನಾವು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು. ಬಾಬಾ ಹೇಳ್ತಿದ್ದಾರೆ ಗ್ರಂಥ ಸುಖಮಣಿ ಯಾರಿದ್ದಾರೆ ಅವ್ರ ಮಹಿಮೆ ಕೂಡ ತುಂಬ ಚೆನ್ನಾಗಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಅವರು ಅವರ ಇಚ್ಛೆಯಾಗಿ ಯಾರೇ ಇರ್ಬೋದು, ಗ್ರಂಥವನ್ನು ಬರೆದಿರ್ಬೋದಾಗಿರ್ಬೋದು, ಧರ್ಮಸ್ಥಾಪಕರಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಈ ಸತ್ಯ ತಿಳಿದಿಲ್ಲ, ಅದಕ್ಕೋಸ್ಕರ ಈ ಸತ್ಯವನ್ನು ನೀವು ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಇದರಿಂದನೇ ಸತ್ಯಖಂಡದ ಸ್ಥಾಪನೆ ಆಗುತ್ತದೆ. ಸಿಖ್ಖರಿಗೂ ಕೂಡ ನೀವು ಅರ್ಥ ಮಾಡಿಸಲು ಸಹಜ, ಏಕೆಂದರೆ ಸಿಖ್ಖರು ಅಕಾಲ ತಖ್ತ ಅಂತ ಹೇಳಿ ತುಂಬ ಮಹಿಮೆ ಮಾಡುತ್ತಾರೆ. ಆದರೆ ಅಕಾಲ ತಖ್ತದ ಮೇಲೆ ಯಾರು ವಿರಾಜಮಾನವಾಗ್ತಾರೆ ಎನ್ನುವುದು ಅವರಿಗೆ ಗೊತ್ತಿಲ್ಲ. ಸತ್ಯ ಅಕಾಲ ಅಂತ ಹೇಳುತ್ತಾರೆ, ಆದರೆ ಯಾರ ಸತ್ಯ? ಆತ್ಮನೇ ಈ ಶರೀರ ರೂಪಿ ಆಸನದಲ್ಲಿ, ಅಕಾಲ ಅಂದ್ರೇನು? ಆಸನ, ಅಕಾಲ ತಖ್ತ ಅಂದರೆ ಆಸನದಲ್ಲಿ ಕುಳಿತುಕೊಳ್ಳುತ್ತದೆ. ಅದೇ ರೀತಿ ಬಾಬಾ ಹೇಳ್ತಾರೆ, ಶಿವಬಾಬಾರವರು ಸಹ ಈ ದೊಡ್ಡ ಸಿಂಹಾಸನ ಯಾವುದು? ಬ್ರಹ್ಮ ಬಾಬುವರ ಭೃಕುಟಿಯ ಸಿಂಹಾಸನದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಕಿತನಾ ಬಡಾ ತಖ್ತ ಹೈ, बाप आकर इस तख्त पर बैठते हैं, यह है अकाल तख्त, ज्ञान सागर बाप इसमें बैठ तुमको मुक्ति जीवन मुक्ति का राह दिखाते. ಜ್ಞಾನ ಸಾಗರ ಆಗಿರುವ ತಂದೆಯೇ ಯಾರಲ್ಲಿ ಕುಳಿತು? ಬ್ರಹ್ಮ ಬಾಬಾರವರಲ್ಲಿ ಕುಳಿತು ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನು ತೋರಿಸುತ್ತಾರೆ. ಬ್ರಹ್ಮಾಂಡ सृष्टि की आदि मध्य अंत की सब बातें समझाते हैं, जिस बात को कोई नहीं जानते. ಈ ಬ್ರಹ್ಮಾಂಡದ ಆದಿ ಮಧ್ಯ ಅಂತ್ಯವನ್ನು ತಿಳಿಸ್ಕೊಡ್ತಾರೆ, ಆದರೆ ಈ ಮಾತುಗಳು ಯಾರೊಬ್ಬರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. तो अपनी
सब अपनी अपनी बड़ाई में मस्ती में है। तुम्हारी मस्ती देखो कैसी है, जैसे मास्टर ನಾಲೆಜ್ಫುಲ್ हो गए हो। ಬಾಬಾ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಅವರವರ ಮಸ್ತಿನಲ್ಲಿದ್ದಾರೆ, ಆದರೆ ನೀವು ಯಾವ ಮಸ್ತಿನಲ್ಲಿದ್ದೀರಿ? रामाशंकर भाई जी, कौन सी मस्ती में हो आप? बाबा का मस्ती में है। बाबा की मस्ती में है। बाबा आपको नॉलेजफुल बना है ना, ज्ञान संपन्न बना है ना, तो इसी मस्ती में रहना है। अब तुमको सारी नॉलेज मिली है, जानते हो टीचर पढ़ाते हैं तो साथ में आशीर्वाद भी होगा। मांगने की दरकार नहीं होगी, टीचर का काम है। टीचर का क्या काम है? पढ़ाना। पढ़ना तुम्हारा काम है। अब ಹೇಳ್ತಾರೆ ಟೀಚರ್ ಕೆಲಸನೋ ಓದಿಸೋದು, ಆದರೆ ಓದುವುದು ಯಾರ ಕೆಲಸ? ಟೀಚರ್ ಕೆಲಸನಾ? ಮಕ್ಕಳ ಕೆಲಸ ಅಲ್ವಾ? ಬಾಬಾ ಹೇಳ್ತಾರೆ ನೀವು ವಿದ್ಯೆಯನ್ನು ಓದಿ, ವಿದ್ಯೆ ಜೊತೆ ನಿಮ್ಗೆ ಆಶೀರ್ವಾದವು ಕೂಡ ಸಹಜವಾಗಿ ಸಿಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ। तुम्हारी बुद्धि में यह नॉलेज ही फुल होनी चाहिए। नाटक में सभी एक्टर्स बुद्धि में रहते हैं ना, तो इस बेहद के नाटक में भी मुख्य एक्टर्स देखो, बाप भी कैसा आता है, कैसे नॉलेज सुनाते हैं, कितने विघ्न पड़ते हैं। अबलाओं पर अत्याचार होता है, कोई पति अपनी स्त्री के लिए धन छोड़कर जाते हैं, परंतु बच्चा नालायक निकल पड़ता जो माँ को भी दुखी करता। बाबा तो अनुभवी है, बाबा ने रथ भी अनुभवी लिया है। गवाड़े का छोरा कहते हैं, कृष्ण तो विश्व का मालिक था, उनको थोड़े ही गवाड़े का छोरा कहेंगे, वह तो गोरा था, वैकुंठ का मालिक था। जब सावरा बनता तब गांव में रहता है, तो कृष्ण की अंतिम जन्म में गांव का छोरा कैसे बना है, क्या तुम जानते हो? ತಂದೆ ತಿಳಿಸ್ತಾ ಇದ್ದಾರೆ, ಈ ಸೃಷ್ಟಿ ನಾಟ್ಯದ ನೀವೆಲ್ಲರೂ ಕೂಡ ಒಂದು ಪಾತ್ರಧಾರಿಗಳಾಗಿದ್ದೀರಿ। ಹೆಂಗೆ ಹೊರಗಡೆ ಹದ್ದಿನ ನಾಟಕದಲ್ಲಿ ನಾವು ಪಾತ್ರ ಮಾಡುತ್ತಿದ್ದೇವೆ, ಇವರೆಲ್ಲರೂ ಪಾತ್ರಧಾರಿಗಳನ್ನು ತಿಳಿದಿರುತ್ತದೆಯೋ, ಹಾಗೂ ಮುಖ್ಯ ಪಾತ್ರಧಾರಿಗಳ ಬಗ್ಗೆ ಕೂಡ ಗೊತ್ತಿರುತ್ತದೆಯೋ, ಇಲ್ಲೂ ಕೂಡ ಅಷ್ಟೇ ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರರಾಗಿರುವಂತಹ ಶಿವತಂದೆ ಕೂಡ ನೋಡಿ ಅವರು ಹೆಂಗಿದ್ದಾರೆ, ಹೆಂಗೆ ಬರ್ತಾರೆ, ಆ ಪರಿಚಯವೂ ಕೂಡ ನಿಮ್ಗೆ ಈಗ ಸಿಕ್ಕಿದೆಯಲ್ವಾ ಅಂತ ಹೇಳ್ತಿದ್ದಾರವ। ಆದರೆ ಅಷ್ಟು ಸಹಜವಾಯ್ತಾ ತಂದೆ ಬಂದೇ ಜ್ಞಾನ ತಿಳಿಸೋದು? ಇದರಲ್ಲೂ ಕೂಡ ಎಷ್ಟು ವಿಘ್ನಗಳು ಬಂತು, ಎಷ್ಟು ಅಬಲೆಯರ ಮೇಲೆ ಅತ್ಯಾಚಾರ ಆಯಿತು ಅಂತ ಬಾಬಾ ಹೇಳ್ತಾರೆ। ಈ ಪ್ರಪಂಚನೇ ಹಂಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ। ಪತಿ ತಮ್ಮ ಸ್ತ್ರೀಗೋಸ್ಕರ ದನ ಎಲ್ಲವನ್ನು ಕೂಡ ಬಿಟ್ಟು ಬರ್ತಾರೆ, ಆದರೆ ಅವರ ಮಕ್ಕಳು ನಾಲಾಯಕರಾದಾಗ ತಾಯಿಗೂ ಕೂಡ ದುಃಖವನ್ನು ಕೊಡ್ತಾರೆ। ಎಲ್ಲ ಪ್ರಕಾರದ ಏನೆಲ್ಲ ಪರಿಸ್ಥಿತಿಗಳು ಬರುತ್ತೋ ಪ್ರಪಂಚದಲ್ಲಿ, ಏನೆಲ್ಲ ವಿಷಯಗಳು ನಡೀತಾ ಇದೆಯೋ ಎಲ್ಲವೂ ಕೂಡ ಯಾರಿಗೆ ಗೊತ್ತಿದೆ? ಬ್ರಹ್ಮ ಬಾಬಾವ್ರಿಗೆ ಗೊತ್ತಿದೆ। ಅದಕ್ಕೆ ಬಾಬಾ ಅಂತ ಅನುಭವಿ ರಥವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ, ನಾನು ಸುಮ್ಮನೆ ಇವರ ರಥವನ್ನು ಆಯ್ಕೆ ಮಾಡಿಕೊಂಡಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ। ನಮ್ಮ ಅವರು ಎಲ್ಲ ಪ್ರಕಾರದ ಅನುಭವ ಇತ್ತು, ಅವರಿಗೆ ದನ ಇಲ್ಲದೇನೂ ಗೊತ್ತು, ದನ ಇದ್ದು ಗೊತ್ತು, ಎಲ್ಲ ಆತ್ಮರ ಜೊತೆ ಸಂಪರ್ಕನೂ ಇತ್ತು, ಎಲ್ಲ ತೀರ್ಥಸ್ಥಾನ ಆಧ್ಯಾತ್ಮಿಕ ಆಗಲಿ ಎಲ್ಲ ಪ್ರಕಾರದ ಜ್ಞಾನ ತಿಳುವಳಿಕೆ ಅವರಲ್ಲಿತ್ತು ಅಂತ ಬಾಬಾ ಹೇಳ್ತಿದ್ದಾರೆ। ಆದರೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣನ್ನೇ ಹೆಂಗೆ ತೋರಿಸ್ಬಿಟ್ಟಿದ್ದಾರೆ? ಒಂದು ಊರಿನ ಚಿಕ್ಕ ಹುಡುಗನಾಗಿ ತೋರಿಸ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ। ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ। ಕೃಷ್ಣ ತುಂಬ ಬೆಳ್ಳಿಗೆ ವಿಶ್ವದ ಮಾಲೀಕನಾಗಿ ಇದ್ದ, ಆದರೆ ಆ ಕೃಷ್ಣ ಬೆಳ್ಳಿಗಿದ್ದಾಗ ವಿಶ್ವದ ಮಾಲೀಕನಾಗಿದ್ದ, ಕಪ್ಪಗಿದ್ದಾಗ ಊರಿನ ಹುಡುಗ ಆಗ್ಬಿಟ್ಟ ಅಂತ ಬಾಬಾ ಹೇಳ್ತಾರೆ। ಬ್ರಹ್ಮ ಬಾಬಾವ್ರ ಜನ್ಮವು ಕೂಡ ಲೌಕಿಷ್ಟಿ ನೋಡಿದವ್ರು ಎಲ್ಲಿ ಹುಟ್ಟರು? ಊರಲ್ಲೇ ತಾನೇ ಹುಟ್ಟಿದ್ದು, ಅವರ ಬಾಲ್ಯತನ ಹಿಂಗಿತ್ತು, ಬಡತನದಲ್ಲೇ ತಾನೇ ಇತ್ತು ಅಂತ ಬಾಬಾ ಹೇಳ್ತಾರೆ। ನೋಡಿ ಪ್ರಾಕ್ಟಿಕಲ್ ಆಗಿ ನಾವು ಇದನ್ನ ನೋಡಬಹುದು ಅಂತ ತಿಳಿಸ್ತಾ ಇದ್ದಾರೆ ಬಾಬಾ। बाबा खुद भी वंडर कहते हैं कि हम क्या थे। ಸ್ವಯಂ ಬ್ರಹ್ಮ ಬಾಬಾ ಕೂಡ ಇದೆಲ್ಲ ಕೇಳಿದಾಗ ಅವ್ರಿಗೆ ಅನುಭವ ಆಗುತ್ತಂತೆ, ನಾನು ಹೆಂಗಿದ್ದೆ, ನಾನು ಏನಾಗಿದ್ದೆ ಅಂತ ಬಾಬಾವರಿಗೆ ಅದ್ಭುತ ಅಂತ ಅನಿಸುತ್ತಂತೆ। अभी बाबा को मालूम पड़ा है, श्रीमद द्वारा तुमको भी मालूम पड़ा है। ವಂಡರ್ है ना। ಈಗ ಬ್ರಹ್ಮ ಬಾಬರು ಕೂಡ ತಂದೆ ತಿಳಿಸಾದ್ಮೇಲೆ ಅರ್ಥ ಆಯಿತು, ನನಗೂ ಕೂಡ ಶ್ರೀಮತದ ಮೇಲೆ ಇದು ಅರ್ಥ ಆಯಿತು, ತಿಳ್ಕೊಂಡ್ರೆ ಎಷ್ಟು ಅದ್ಭುತ ಅನಿಸುತ್ತಲ್ಲ। ಬಾಬಾ ಹೇಳೋದು ಪ್ರತಿಯೊಂದು ಕೂಡ ಪ್ರಾಕ್ಟಿಕಲ್ ಹಾಗೆ ನಾವು ಇವಾಗ ಕನ್ನಡ ನೋಡಬಹುದು। ಬ್ರಹ್ಮ ಬಾಬರು ಒಬ್ಬರ ಎಕ್ಸಾಂಪಲ್ ಅಂದರೆ ನಾವೊಂದು ಸೇಮ್ ಎಕ್ಸಾಂಪಲ್, ಅದಕ್ಕೋಸ್ಕರ ಬಾಬಾ ಅವರು ಕೂಡ ಅವ್ರದ್ದು ಉದಾಹರಣೆ ಕೊಟ್ಟು ತಿಳಿಸ್ಕೊಡ್ತಾ ಇರ್ತಾರೆ। काम चिता पर चढ़ने के बाद फिर गिरते आए, अभी तुम समझते हो कृष्ण को गावड़े को छोरा, गावड़ों को
छोरा क्यों कहते हैं, खुद बाबा बतलाते हैं, पहले क्या थे अब क्या बने तत्वम। तो 84 जन्मों का चक्र भी लगाया है ना। अब तुम समझते हो कहाँ की बात कहाँ ले जाते हैं। श्याम सुंदर का अर्थ अब समझा रहे हैं। हम भी ऐसा थे, हमने भी 84 जन्म का चक्र लगाया। अब नाटक पूरा होता है, अब जाते हैं अपने घर। ಈಗ ಸ್ವಯಂ ಬ್ರಹ್ಮಬಾಬನ್ ಹೇಳ್ತಿದ್ದಾರೆ, ನಾನು ಇಲ್ಲಿಗೆ ಬಂದೆ, ನಾನು ಪಾತ್ರ ಮಾಡಿದೆ, ನಾನು ಕೂಡ ಬೆಳಗಿರೋನು ಕಪ್ಪಿಗೆ ಆದೆ, ವಿಕಾರಕ್ಕೆ ಹೋಗಿರುವಂಥ ಕಾರಣ. ಈಗ ಪುನಃ ನಾಟಕ ಪೂರ್ತಿ ಆಯಿತು, ನಾನು ಕೂಡ ಇವಾಗ ನನ್ನ ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಬಡಿ ಸಹಜ ಬಾತ್, ಇದು ತುಂಬ ಸಹಜವಾಗಿರುವಂಥ ಮಾತು. बाप कहते हैं मामे कम याद करो और वर्षे को याद करो सबको रास्ता पता. ಈಗ ಶಿವಬಾಬಾ ಹೇಳುತ್ತಿದ್ದಾರೆ, ಮಕ್ಕಳೇ ನಾನೊಬ್ಬನನ್ನೇ ನೆನಪು ಮಾಡಿ ಆಸ್ತಿಯನ್ನು ತೆಗೆದುಕೊಳ್ಳಿರಿ, ಎಲ್ಲರಿಗೂ ದಾರಿಯನ್ನು ತೋರಿಸ್ತಾ ಹೋಗಿ. ज्ञान अंजन सदगुरु दिया अज्ञान अंधकार विनाश. गायन भी कितना अच्छा है, अंधियारे के बाद फिर सुजारा होता है. ब्रह्मा का दिन और ब्रह्मा की रात, तुम्हारी बुद्धि में अब सारा राज आ गया है. जानते हो अभी हम संगम युग पर बैठे हैं, अब सभी गए ही गए अपने घर. बाबा सम्मुख बैठ सच्चे बच्चे बच्चे कहते हैं ब्रह्मा मुख द्वारा. इस रथ में बैठे हैं वही ज्ञान का सागर है, या ब्रह्मा फिर हो जाता है मास्टर ज्ञान सागर. ज्ञान सागर पतित पावन इस तन में है. खुद भी कहते हैं कि मैं इस तन में आता हूँ, नहीं तो किसी के तन में आऊँ, जो ब्राह्मण भी बनाऊँ और नॉलेज भी दूँ. क्या बैल में आऊँगा? आजकल बैल के मस्तक पर भी शिवलिंग बनाते हैं, तो ब्राह्मण भी ज़रूर चाहिए. तो ब्राह्मण कहाँ से आएंगे? ज़रूर अडॉप्ट करना पड़े ब्राह्मणों को. बाबा ಹೇಳ್ತಿದ್ದಾರೆ, ಜ್ಞಾನ ಅಂಜನ ಸದ್ಗುರು ಕೊಟ್ಟರು, ಅಜ್ಞಾನ ಅಂಧಕಾರ ವಿನಾಶವಾಯಿತು ಅಂತ ಏನು ಮಹಿಮೆ ಮಾಡಲಾಗಿದೆ, ಇದೆಷ್ಟು ಚೆನ್ನಾಗಿ ಮಾಡಲಾಗಿದೆಯಲ್ಲ. ಅಜ್ಞಾನ ತೊಲಗೋದ ಮೇಲೆ ಅಲ್ಲಿ ಏನಿರುತ್ತೆ, ಬೆಳಗ್ಗೆ ತಾನೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಇದನ್ನು ಬ್ರಹ್ಮನ ರಾತ್ರಿ ಬ್ರಹ್ಮನ ಹಗಲು ಎಂದು ಹೇಳಲಾಗಿದೆ. ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ನೀವೆಲ್ಲ ರಹಸ್ಯವನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. ಈಗೆಲ್ಲರೂ ಕೂಡ ಮನೆಗೆ ಹೋಗಬೇಕು. ಬಾಬಾರವರು ಕೂಡ ಸಮ್ಮುಖದಲ್ಲಿ ಕುಳಿತು ಮಕ್ಕಳೇ ಮಕ್ಕಳೇ ಎಂದು ಬ್ರಹ್ಮನ ಮುಖ ಕಮಲದಿಂದ ನಮ್ಮನ್ನು ಕರೆಯುತ್ತಾರೆ, ಮಾತನಾಡುತ್ತಾರೆ. ಈ ರಥದಲ್ಲೇ ಕುಳಿತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ರಥದಲ್ಲಿ ಕುಳಿತಿರುವಂಥವರು ಜ್ಞಾನಸಾಗರ. ಹಾಗೂ ಆ ರಥ ಏನಾಗುತ್ತೆ, ಮತ್ತೆ ಆ ಜ್ಞಾನ ತಿಳಿದುಕೊಂಡು ಬ್ರಹ್ಮ ಬಾಬಾ ಅವರು ಏನಾಗ್ತಾರೆ, ಮಾಸ್ಟರ್ ಜ್ಞಾನಸಾಗರರಾಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ವಯಂ ತಂದೆ ಹೇಳ್ತಿದ್ದಾರೆ, ನಾನು ಈ ತನುವಿನಲ್ಲಿ ಬಂದಿಲ್ಲ ಅಂತಂದರೆ ಯಾವುದೋ ಒಂದು ತನುವಿನಲ್ಲಂತೂ ಬರಲೇಬೇಕಲ್ಲ. ತನುವಲ್ಲಿ ಬಂದು ನಿಮ್ಗೆ ಅರ್ಥ ಮಾಡಿಸಬೇಕು, ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಬೇಕು, ಪಾವನರನ್ನಾಗಿ ನಾನು ಮಾಡಬೇಕಾಗುತ್ತೆ. ಜ್ಞಾನವನ್ನಂತೂ ಕೊಡಲೇಬೇಕು. ಅದಕ್ಕೋಸ್ಕರ ನಾನು ಇವಾಗ ಹಿಂಗೆ ಬರಲಿ, ಪ್ರಾಣಿಯಲ್ಲಿ ಬರಲಾ, ಬಸವನಲ್ಲಿ ಬರಲಾ ಅಂತ ಕೇಳ್ತಿದ್ದಾರೆ ಬಾಬಾ. ಇವಾಗಂತ ಅದರ ಮಸ್ತಕದ ಮೇಲೂ ಕೂಡ ಶಿವಲಿಂಗವನ್ನೆಲ್ಲ ಬರೀತಾರೆ. ಹಂಗಂತೇಳಿ ಸ್ವಯಂ ಪರಮಾತ್ಮ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಬರ್ತಾರೆ ಎನ್ನುವುದು ಸುಳ್ಳು, ಅದು ಅಸತ್ಯವಾಗಿದೆ. ತಂದೆ ಬರುವುದೇ ಬ್ರಹ್ಮನ ತನುವಿನಲ್ಲಿ ಅಂತ ಹೇಳ್ತಿದ್ದಾರೆ ಬಾಬಾ. ಅವರೇ ಬಂದು ಅಡಾಪ್ಟ್ ಮಾಡಿಕೊಳ್ತಾರೆ, ದತ್ತಕ್ಕೆ ತೆಗೆದುಕೊಳ್ತಾರೆ ಬ್ರಾಹ್ಮಣರನ್ನು. तुम ब्राह्मण बने हो फिर देवता क्षत्रिय बनेंगे, जिस्मानी ब्राह्मणों की बात नहीं. ಬಾಬಾ ಹೇಳ್ತಾರೆ, ಈಗ ನೀವು ಬ್ರಾಹ್ಮಣರಾಗಿದ್ದೀರಿ, ನೀವೇ ದೇವತೆಯರು ಪುನಃ ಕ್ಷತ್ರಿಯರಾಗ್ತೀರಿ. ಶಾರೀರಿಕ ಬ್ರಾಹ್ಮಣರ ಬಗ್ಗೆ ತಂದೆ ಹೇಳ್ತಿಲ್ಲ. ಬ್ರಾಹ್ಮಣರಂದ್ರೆ ಹೊರಗಡೆ ಬ್ರಾಹ್ಮಣರೇ ದೇವತರಾಗ್ತಾರೇನೋ, ನಾವು ಯಾವುದು ಬೇರೆ ಕುಲದಲ್ಲಿ ಹುಟ್ಟಿದ್ದೀವಿ ನಾವೆಲ್ಲ ಹಾಕ್ತೀವಿ ಅಂತಲ್ಲ. ಸ್ವಯಂ ಬ್ರಹ್ಮ ಬಾಬಾರವರ ಮುಖ ಕಮಲದಿಂದ ಶ್ರೀ ಬಾಬಾರ ಜ್ಞಾನ ಅಮೃತದವನ್ನು ಯಾರು ಕುಡಿತಾರೋ ಅವರೇ ಬ್ರಾಹ್ಮಣರು. ಹೊರಗಡೆ ಅವರು ಕುಖವಂಶವರು, ನಾವು ಬ್ರಾಹ್ಮಣರು ಮುಖವಂಶವಲಿಯರು. ಈಗ ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಲಾಗಿದೆ. ಬ್ರಹ್ಮನ ಮೂಲಕ ಏನಾಗುತ್ತೆ, ब्रह्मा के द्वारा क्या होता है, किसका स्थापन होता है, हाँ स्वर्ग की स्थापना होती है. और ब्राह्मण तो यह नहीं जानते हैं, वह यह ज्ञान कहाँ से लाए. बाप अच्छी तरह से समझाते हैं, बच्चे जानते जितना हो सके. और जुर्मुई छोड़ दो, शरीर निर्वाण तो धंधा आदि करना ही है. बाकी जो समय मिले मोस्ट बिलवड बाप की याद में रहना.
ನೋಡಿ ಬಾಬಾ ಹೇಳ್ತಾರೆ, ಮಕ್ಕಳು ಈ ಜ್ಞಾನ ಹೊರಗಿನವ್ರಿಗೆ ಗೊತ್ತಿಲ್ಲ, ಆದರೆ ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ಮಕ್ಕಳು ಎಷ್ಟಾದರೆ ಅಷ್ಟು ಒಳ್ಳೆಯದಾಗಿ ನಿಮ್ಮ ಸಮಯವನ್ನು ಕಳೀರಿ. ವ್ಯರ್ಥ ಮಾತುಗಳಲ್ಲಿ, ವ್ಯರ್ಥ ಕರ್ಮಗಳಲ್ಲಿ ಬಿಡಬೇಡಿ. ಏಕೆಂದರೆ ಈಗ ನಿಮಗೆ ಸಿಕ್ಕಿರುವಂಥ ತಂದೆ ಯಾರು ಹೇಳಿ? ಈ ಸಮಯದಲ್ಲಿ ಸಿಕ್ಕಿರುವಂಥ ಅತಿ ಪ್ರಿಯವಾಗಿರುವಂಥ ತಂದೆ. ಅವರನ್ನು ನೆನಪು ಮಾಡಬೇಕು. ನಿಮ್ಮ ವ್ಯವಹಾರ ಏನಿದೆಯೋ ಆ ಸಮಯದಲ್ಲಿ ಅದನ್ನು ಮುಗಿಸ್ಕೊಳ್ಳಿ ಅಷ್ಟೇ. ಆಮೇಲೆ ಬೇರೆ ಯಾವುದಕ್ಕೂ ಕೂಡ ಹೋಗಬೇಡಿ. ಮಿತ್ರ ಸಂಬಂಧಿಗಳು ಅನೇಕರಿದ್ದಾರೆ, ಆದರೆ ಅವರೆಲ್ಲರಿಂದ ಬುದ್ಧಿ ಹೋಗುವನ್ನು ತ್ಯಜಿಸಿ ಒಬ್ಬ ತಂದೆ ಜೊತೆಯಲ್ಲೇ ಪ್ರೀತಿ ಇಡಬೇಕು. ಯಾರು ಬುದ್ಧಿವಂತ ಮಕ್ಕಳು ಇರ್ತಾರೋ ಅವರಿಗೆ ಇದೆಲ್ಲ ಅರ್ಥ ಆಗುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. बहुत बच्चे सुपूत है, बहुत अच्छी सर्विस करते हैं, ಅನ್ನೋ ಕಿ ಲಾಟಿ ಬಂತೆ. ಅನೇಕ ಮಕ್ಕಳು ಸುಪುತ್ರರಿದ್ದಾರಂತ, ಅವ್ರು ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ, అందರಿಗೆ ಊರುಗಳಾಗ್ತಾರೆ. ದುಃಖಿಯೋಂಕೋ ಸುಖಧಾಮ್ ಕಾ ಮಾಲಿಕ್ ಬನಾನ. ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ದುಃಖಿಯರೇ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ದುಃಖಿಯರನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡಬೇಕು. ಒಬ್ಬ ತಂದೆಗೆ ನೀವು ಮಕ್ಕಳು ಬಲಿಹಾರಿ ಆಗಬೇಕು. तो बाप ऐसा बच्चों पर बलिहार जाते हैं. ಇಂಥ ಸರ್ವಿಸಬಲ್ ಮಕ್ಕಳಿದ್ರೆ ಅವರಿಗೆ ತಂದೆ ಬಲಿಹಾರಿ ಆಗ್ತಾರಂತೆ. ಖುದ್ ಸುಖ ನಹಿ ಲೇತೆ, ತಂದೆಯಿಂದ ಯಾವ ಸುಖವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಕೇಳ್ತೆ ಹೇ ತುಮ್ ಹಿ ಸುಖ ಲೋ. ಬಾಬಾ ಏನು ಹೇಳ್ತಾರೆ? ಮಕ್ಕಳು ನೀವೇ ಸುಖವನ್ನು ಪಡ್ಕೊಳ್ಳಿ, ನೀವೇ. ನಾನಂತೂ ಮುಕ್ತಿಧಾಮಕ್ಕೆ ಹೋಗ್ತೀನಿ, ಹಮ್ ತೋ ಮುಕ್ತಿಧಾಮ ಮೇ ಜಾತೆ ಹೇ, ಡ್ರಾಮಾ ಮೇ ತುಮ್ಹಾರಾ ಹಿ ಪಾಠ ಹೇ. ಬಾಬಾ ಹೇಳ್ತಾರೆ, ನಿಮಗೆ ಸುಖ ಕೊಟ್ಟು ಮುಕ್ತಿಧಾಮಕ್ಕೆ ಹೋಗ್ಬಿಡ್ತೀನಿ, ನನಗಿಷ್ಟೇ ಪಾತ್ರ, ನಿಮ್ಮದು ಆಮೇಲೆ ಪಾತ್ರ ಇರುತ್ತೆ. ವೈಕುಂಠದ ಮಾಲೀಕರಾಗಿ ನಾನು ಆಗೋದಿಲ್ಲ, ನಿಮ್ಮನ್ನು ಮಾಡ್ತೇನೆ. ಆ ಸಮಯ ನೀವು ತುಂಬ ಬೆಳ್ಳಿಗಿರ್ತೀರ, ರಾಜ್ಯ ಮಾಡ್ತೀರಿ. ಬಾಬಾ ಹೇಳ್ತಿದ್ದಾರೆ, ತಂದೆ ಬಂದು ಚಿತ್ರವನ್ನು ಮಾಡಿಸುತ್ತಾರೆ, ಶ್ಯಾಮ ಸುಂದರ ಎರಡೂ ಕೂಡ. ಇದು 84 ಜನ್ಮ ನೀವು ಹಿಂಗೆ ತೆಗೆದುಕೊಳ್ತೀರಾ. ಪುನಃ ತಂದೆ ಬಂದು ಹಿಂಗೆ ರಾಜ್ಯವನ್ನು ಕಲಿಸ್ಕೊಡ್ತಾರೆ. ಕೃಷ್ಣನು ಜನ್ಮಮರಣ ರಹಿತರೆಂದು ಹೇಳಿಬಿಡ್ತಾರೆ ಮನುಷ್ಯರು, ಆದರೆ ಇದು ಅಸತ್ಯ. ಕೃಷ್ಣನಿಗೆ 84 ಜನ್ಮವನ್ನು ತೋರಿಸಿ ನೀವು ಸಿದ್ಧ ಮಾಡಿ ಅಂತ ಹೇಳ್ತಿದ್ದಾರೆ. इसलिए वह काट कर सिर्फ चित्र रख देते हैं, 84 जन्मों को सिद्ध कर बताते हैं. ವಂಡರ್ಫುಲ್ ಮನುಷ್ಯ ಕಿ ಬುದ್ಧಿ है. ನಾವು ಕೃಷ್ಣನೇ ಮನುಷ್ಯನಾಗ್ತಾನೆ ಅಂದ್ರೆ ಅವ್ರು ಏನು ಮಾಡ್ತಾರೆ? ಕೃಷ್ಣನ ಪಿಕ್ಚರ್ ಅದ್ರಲ್ಲಿ ಕಟ್ ಮಾಡಿ ಉಳಿದು ಬಿಸಾಕ್ಬಿಡ್ತಾರೆ. ಯಾಕೆಂದರೆ ಮನುಷ್ಯರು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಿದ್ಧ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಕಿತನ ಪಲ್ಟಾನ ಪಡ್ತಾ ಹೇ ಬುದ್ಧಿಗೂ, ಬುದ್ಧಿಯನ್ನು ಎಷ್ಟು ತಿರುಗಿಸ್ಬೇಕಾಗತ್ತೆ ಇವಾಗ ನಾವು ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕಂದರೆ ಎಷ್ಟು ವರ್ಷದ ಹಿಂದೆ ಹೋಗಬೇಕು? 5000 ವರ್ಷದ ಹಿಂದೆ ಹೋಗ್ಬೇಕಲ್ವ? ಅದಕ್ಕೋಸ್ಕರ ಸ್ವಲ್ಪ ಪರಿಶ್ರಮ ಇದರಲ್ಲಿದೆ. ಯಾವೇ ತುಮ್ ಬಚ್ಚೆ ಜಾನ್ತೆ ಹೋ ಇಸ್ ದುನಿಯಾ ಕಿ ಎಂಡ್. ಈಗ ನಾವು ಎಲ್ಲಿ ನಿಂತಿದ್ದೀವಿ? ಈ ಸೃಷ್ಟಿಯ ಅಂತ್ಯದಲ್ಲಿದ್ದೀವಿ. ಈ ಪ್ರಪಂಚ ಇನ್ನೇನು ಅಂತ್ಯ ಆಗಲಿದೆ. ತುಮ್ ಬೋಲ್ ಸಕ್ತೆ ಹೋ ಇಸ್ ಬಾಂಬ್ ಸಾಧಿ से सृष्टि का विनाश हुआ था. ಈಗ ನೀವೇ ಹೇಳಬಹುದು, ಸಿದ್ಧ ಮಾಡಬಹುದು, ಈ ಬಾಂಬ್ಸ್ ಇತ್ಯಾದಿಗಳಿಂದ ಈ ಸೃಷ್ಟಿಯ ವಿನಾಶ ಆಗಿತ್ತು ಅಂತ. अब तुम क्या रहे हो? वेस्ट ऑफ टाइम कर रहे हो. बचने का कितना भी प्रबंध करेंगे परंतु बनना तो जरूर है. ಈ ಪ್ರಪಂಚದಲ್ಲಿ ನೀವು ರಕ್ಷಣೆ ಆಗಿರಲಿಕ್ಕೆ ಎಷ್ಟೇ ಪ್ರಬಂಧಗಳು ಮಾಡಿಕೊಂಡ್ರೂ ಕೂಡ ಯಾರೂ ಕೂಡ ಉಳಿಯೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಎಲ್ಲರೂ ಕೂಡ ಶ್ರೇ ಬಿಡಲೇಬೇಕು. ಬಾಂಬ್ಸ್ ಇತ್ಯಾದಿ ಮಾಡಲಿಕ್ಕೆ ಎಷ್ಟೆಲ್ಲ ಖರ್ಚು ಮಾಡ್ತಾರಲ್ಲ, ಬಾಂಬ್ಸ್ आदि कितने खौफनाक बनाएंगे. दुनिया की हालत देखो क्या है, बाकी थोड़ा समय है, मौत आया कि आया. ಬಾಬಾ ಹೇಳ್ತಿದ್ದೀನಿ, ಸ್ವಲ್ಪ ಸಮಯ ಇದೆ ಅಷ್ಟೇ, ಮೃತ್ಯು ಬಂದೇ ಬಂತು ಅಂತ ಹೇಳ್ತಿದ್ದಾರೆ ಬಾಬಾ. ಕಲ್ಪದ ಮೊದಲಿನ ತರಹ ಈ ಶರೀರದ ಹಣ ಸಂಪತ್ತಿ ಎಲ್ಲವೂ ಕೂಡ ಮಣ್ಣಿನಲ್ಲೇ ಮುಳುಗೋಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಎಷ್ಟೊಂದು ಮಳೆ ಬರ್ತದೆ, ಎಷ್ಟೊಂದು ಪ್ರವಾಹ ಆಗ್ತದೆ, ನಾವು ಎಷ್ಟೊಂದೆಲ್ಲ ನೋಡ್ತಿದ್ದೀವಲ್ವಾ. ಅದೇ ಒಂದು ಜೋರಾಗಿ ಒಂದು ಮಳೆ ಬಂತು ಅಂತಂದರೆ ಮನೆಗಳೇ ಕೊಚ್ಕೊಂಡು ಹೋಗುತ್ತೆ. ಆ ಮನೆಯಲ್ಲಿರೋ ದನ ಇರಲಿ, ಬಂಗಾರ ಇರಲಿ, ಎಲ್ಲವೂ ಕೂಡ ಹೋಗುತ್ತೆ ತಾನೆ. ಬಾಬಾ ಹೇಳ್ತಾರೆ ಎಲ್ಲವೂ ಕೂಡ ಮುಳುಗೋಗದೆ ಅಂತ ಬಾಬಾ ಹೇಳ್ತಾರೆ. ಬಾಕಿ ಸ್ವಲ್ಪ ಸಮಯ ಇದೆ. ಈಗ ತಂದೆ ಹತ್ರ ನೀವು ಬಂದಿದ್ದೀರಿ, ಖುಷಿಯಾಗಿದೆ. ಬಾಕಿ हम सब आत्माएं बाबा के पास आकर पहुँचे हैं, फिर अपनी राजधानी में जाकर डांस करेंगे. ಈಗ ನಾವು ತಂದೆ ಹತ್ರ ಬಂದಿದ್ದೀವಿ, ರಾಜಯೋಗವನ್ನು ಕಲಿತಾ ಇದ್ದೀವಿ. ಈ ವಿದ್ಯೆಯನ್ನು ಚೆನ್ನಾಗಿ ಓದ್ಕೊಂಡ್ರೆ ನಾವು ಭವಿಷ್ಯ ನಮ್ಮ ರಾಜ್ಯಕ್ಕೆ ಹೋಗಿ ಆನಂದದಿಂದ ನೃತ್ಯ ಮಾಡ್ತಾ ಇರ್ತೀವಿ, ಹಾಡಾಡ್ತಾ ಇರ್ತೀವಿ ಅಂತ ಹೇಳ್ತಿದ್ದಾರೆ ಬಾಬಾ. ದುಃಖದ ಪ್ರಪಂಚದ ನಂತರ ಏನು ಬರಲಿದೆ? ಸುಖಮಯ ಪ್ರಪಂಚ ಬರಲಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಬರಲಿರುವ
ನವಯುಗದಲ್ಲಿ ನಾವೆಲ್ಲರೂ ಕೂಡ ರಾಜಕುಮಾರಿಗಳಾಗಬೇಕಂದ್ರೆ ಈಗಂತ ಯೋಗ್ಯ ಪುರುಷಾರ್ಥವನ್ನು ಮಾಡಬೇಕು, ಏಕೆಂದರೆ ಸಮಯ ತುಂಬ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಅಚ್ಚಾ, ಬಾಬಾ ಅವ್ರಿಗೆ ನಮಸ್ತೆ. ನಿಂತ್ಕೊಂಡೆಲ್ಲರೂ ಕೂಡ ನಮಸ್ತೆ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. ओम शांति. धारणा के लिए मुख्य सार. फर्स्ट पॉइंट, अपनी बुद्धि को ನಾಲೆಜ್ से ಸದಾ ಫುಲ್ ರಖನಾ है. ತಮ್ಮ ಬುದ್ಧಿಯನ್ನು ಜ್ಞಾನದಿಂದ ಸದಾ ತುಂಬಿಸಬೇಕು ಅಂತ ಹೇಳ್ತದೆ. మీ బుద్ధిని సదా జ్ఞానంతో నింపి ఉంచాలి అని అంటున్నారు. बाप से आशीर्वाद व कृपा मांगने के बजाय पढ़ाई पर पूरा ध्यान दे. अपने ऊपर आपे ही कृपा करनी है. ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆಯನ್ನು ಬೇಡುವ ಬದಲಾಗಿ ವಿದ್ಯೆ ಮೇಲೆ ಪೂರ್ತಿ ಗಮನವನ್ನು ಕೊಟ್ಟು ತಮ್ಮ ಮೇಲೆ ತಾವೇ ಕೃಪೆಯನ್ನು ತೋರಿಸಿಕೊಳ್ಳಬೇಕು. ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆಯನ್ನು ಬೇಡುವ ಬದಲಾಗಿ ವಿದ್ಯೆ ಮೇಲೆ ಗಮನವನ್ನಿಟ್ಟು ತಮ್ಮ ಮೇಲೆ ತಾವೇ కృపను తోరిసికొల్లబేకు. తండ్రి నుండి ఆశీర్వాదము లేదా కృపను వేడుకునే దానికి బదులుగా చదువుపై పూర్తిగా గమనం ఉంచి మీపై మీరే కృప చూపించాలి అని అంటున్నారు. सेकंड पॉइंट, दुखियों को सुखधाम का मालिक बनाने की सेवा करनी है. ದುಃಖಿಯರನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡುವ ಸೇವೆ ಮಾಡಬೇಕು. ದುಃಖಿಯರನ್ನು ಸುಖಧಾಮದ మాలికరన్నాగి ಮಾಡುవ సేవను ಮಾಡಬೇಕು. దుఃఖితులుగా ఉన్న వారిని సుఖధామానికి మాలికులుగా చేయు సేవని చేయాలి. ऐसा सपूत सर्विसेबल बनना है जो बाप भी बलिहार जाए. ತಂದೆಯೇ ಬಲಿಹಾರಿಯಾಗುವಂತೆ ಸುಪುತ್ರ ಸೇವಾದಾರಿಗಳಾಗಬೇಕು. తండ్రియే బలిహారిగా అయ్యేలాగా మనం సుపుత్రులుగా సేవాదారులుగా అవ్వాలి అంటున్నాను. वरदान, मन बुद्धि की एकाग्रता द्वारा हर कार्य में सफलता प्राप्त करने वाले कर्मयोगी भव. मन बुद्धि की एकाग्रता द्वारा हर कार्य में सफलता प्राप्त करने वाले कर्मयोगी भव. ಮನಸ್ಸು ಬುದ್ಧಿಯ ಏಕಾಗ್ರತೆಯ ಮೂಲಕ ಪ್ರತಿಯೊಂದು ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಕರ್ಮಯೋಗಿ ಭವ. మనస్సు బుద్ధి యొక్క ఏకాగ్రత ద్వారా ప్రతి కార్యంలో సఫలతను ప్రాప్తి చేసుకుని कर्मयोगी भव. स्पष्टीकरण, दुनिया वाले समझते हैं कि कर्म ही सब कुछ है, लेकिन बाप दादा कहते हैं कि कर्म अलग है, कर्म और योग दोनों साथ साथ हैं. ऐसा कर्मयोगी कैसे भी कर्म होगा उसमें सफलता प्राप्त कर लेगा. चाहे स्थूल कर्म करते हो चाहे अलौकिक करते हो. लौकिक कर्म के साथ योग है, माना मन और बुद्धि की एकाग्रता है तो सफलता बंधी हुई है. कर्मयोगी आत्मा को बाप ही की मदद ही स्वतः मिलती है. ಪ್ರಪಂಚದವರು ಏನು ತಿಳ್ಕೊಳ್ತಾರೆ, ಕರ್ಮನೇ ಎಲ್ಲ ಅಂತ. ಅದಕ್ಕೆ ಏನು ಹೇಳ್ತಾರೆ, ಕರ್ಮನೇ ವರ್ಕ್ ಈಸ್ ವರ್ಕ್ಶಿಪ್ ಅಂತ ಹೇಳ್ಬಿಡ್ತಾರಲ್ವ. ಬಾಬಾ ಹೇಳ್ತಾರೆ ಆದರೆ ಕರ್ಮನೇ ಬೇರೆ, ಆದರೆ ಕರ್ಮ ಹಾಗೂ ಯೋಗ ಎರಡೂ ಜೊತೆಲಿರೋದು ಬೇರೆ ಅಂತ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಕರ್ಮಯೋಗಿ ಆಗಬೇಕು. ಯಾರು ಕರ್ಮಯೋಗಿ ಆಗಿರ್ತಾರೋ ಅವ್ರು ಮಾಡೋಂಥ ಪ್ರತಿ ಕರ್ಮದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಅದು ಸ್ಥೂಲ ಆಗಿರ್ಬೋದು, ಅಲೌಕಿಕ ಕರ್ಮ ಆಗಿರ್ಬೋದು.
ಕರ್ಮದ ಜೊತೆ ಯೋಗ ಇರಬೇಕು. ಅಂದರೆ ಮನ ಬುದ್ಧಿ ಏಕಾಗ್ರತೆ ಇದ್ದಾಗ ಸಫಲತೆಯಲ್ಲಿ ಬಂಧಿತ ಆಗಿರಿ ಅಂತ ಬಾಬಾ ಹೇಳ್ತಾರೆ. ನೀವೇನು ಮಾಡಿದ್ರು ಕೂಡ ಸಫಲತೆಯಲ್ಲಿ ಪ್ರಾಪ್ತಿಯಾಗುತ್ತೆ. ಕರ್ಮಯೋಗಿ ಆತ್ಮನಿಗೆ ತಂದೆಯ సంయోగ ಸ್ವತಃ సిగుతుంది. బాబా చెప్తున్నారు బయట వారు ఏమనుకుంటారు, కర్మయే సర్వము అనుకుంటారు. కానీ బాబా అంటున్నారు కర్మనే అన్నీ కాదు, కానీ కర్మతో పాటు యోగం ఉండాలి, అప్పుడు సఫలత అనేది సహజంగా మీకు ప్రాప్తిస్తుంది అని అంటున్నారు. దీనిలో తండ్రి సహయోగం కూడా ఉండనే ఉంటుంది అని అంటున్నారు. స్లోగన్ बाप के स्नेह का रिटर्न देने के लिए अंदर से अनासक्त व मनमना भव रहो. ತಂದೆಯ ಸ್ನೇಹಕ್ಕೆ ರಿಟರ್ನ್ ಕೊಡುವುದಕ್ಕಾಗಿ ಒಳಗಿನಿಂದ ಅನಾಸಕ್ತ ಹಾಗೂ ಮನ್ಮನಾಭವರಾಗಿವೆ. ತಂದೆಯ ಸ್ನೇಹಕ್ಕೆ ರಿಟರ್ನ್ ಕೊಡುವುದಕ್ಕಾಗಿ ಒಳಗಿಂದ ಅನಾಸಕ್ತರು ಹಾಗೂ ಮನ್ಮನಾಭವ. ಯಾವುದ್ರ ಮೇಲೆ ಆಸಕ್ತಿ ಇರಬಾರ್ದು, ಒಬ್ಬ ತಂದೆಯ ನೆನಪಿನಲ್ಲಿ ఇరಬೇಕು. ఆగ తండ్రి స్నేహకి ನಾವು రిటర్న్ కొట్టండి. తండ్రి యొక్క స్నేహముకు రిటర్న్ ఇవ్వడానికి ఆంతరికం నుండి సదా అనాసక్తులుగా మరియు మన్మనాభవ అంటే ఒక తండ్రి యొక్క స్మృతిలోనే ఉండాలి. ಓಂ ಶಾಂತಿ. ಇವತ್ತು ಬಾಬಾ ವಿಶೇಷವಾಗಿ ತಿಳಿಸ್ತಿದ್ರು ಸತ್ಯ ತೀರ್ಥಸ್ಥಾನ. ಇನ್ನು ಹೇಳಬೇಕಂದ್ರೆ ಸ್ಥೂಲವಾಗಿ ನಮ್ಮ ತೀರ್ಥಸ್ಥಾನ ಯಾವುದು? ಮಧುವನ. ಬಾಬಾ ಮೊದಲೇ ತಿಳಿಸಿದ್ದಾರೆ, ಈ ಸೃಷ್ಟಿಯಲ್ಲಿ ಅತಿ ಶ್ರೇಷ್ಠ ತೀರ್ಥಸ್ಥಾನ ಯಾವುದಾಗಿದೆ? ಮಧುಬನ ಆಗಿದೆ. ಆ ತೀರ್ಥಸ್ಥಾನದ ಪರಿಚಯ ಎಲ್ಲರೂ ಕೂಡ ಗೊತ್ತಿಲ್ಲ, ಅದು ನೀವು ತಿಳಿಸಿ ಅಂತ. ಹಾಗೂ ಈಗಲೂ ತೀರ್ಥಸ್ಥಾನದ ಯಾತ್ರೆ ಇದೆ, ಮತ್ತು ಭವಿಷ್ಯದಲ್ಲೂ ಕೂಡ ನಮಗೆ ತೀರ್ಥಸ್ಥಾನ ಯಾವುದು? ಶಾಂತಿಧಾಮ ಹಾಗೂ ಸುಖಧಾಮವಾಗಿದೆ ಅಂತ ಬಾಬಾ ನಮಗೆ ತಿಳಿಸ್ಕೊಡ್ತಿದ್ರು. ನಾವೆಲ್ಲರೂ ಕೂಡ ಆತ್ಮೀಕ ಪಂಡ ಅಂದರೆ ಸತ್ಯವಾಗಿರುವಂತಹ ತಂದೆಯೇ ಬಂದಿದ್ದಾರೆ ಮಾರ್ಗದರ್ಶಕರಾಗಿ. ಎಲ್ಲ ಸತ್ಯವಾಗಿರುವಂಥ ಮಾರ್ಗವನ್ನು ತಿಳಿಸ್ಕೊಡ್ತಿದ್ದಾರೆ. ರಾಜ್ಯವನ್ನು ಹಾಗೂ ಮನೆಯ ನೆನಪನ್ನು ಕೂಡ ಇವಾಗ ನಾವು ಮಾಡ್ತಿರಬೇಕು. ಇಂತಹ ಸತ್ಯ ಯಾತ್ರೆ ಕಡೆ ನಾವು ಹೊರಟಿದ್ದೀವಿ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಮಗೆ ಇಷ್ಟು ಖುಷಿ ಇರಬೇಕು. ಬಾಬಾ ಹೇಳ್ತಿದ್ರಲ್ಲ, ಈ ಸಮಯದಲ್ಲಿ ಸ್ವಲ್ಪ ದುಃಖ ಇರುತ್ತೆ, ವಿನಾಶದ ಸಮಯದಲ್ಲಿ, ಆನಂತರ ನಿಮಗೆ ಸುಖವೇ ಸುಖ ಇರುತ್ತೆ. ಅದಕ್ಕೆ ಅದರ ಮಜಾದಲ್ಲಿ ಇರಿ ಅಂತ ಬಾಬಾ ತಿಳಿಸ್ತಾರೆ. ಓಂ ಶಾಂತಿ.